ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು PL ಡೇವಿಸ್ ಚಾನಲ್ಗೆ. ಬನ್ನಿ, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಬೆಳಗಿನ ತಿಂಡಿಗೆ ಚಪಾತಿ ಮತ್ತು ಚೌಳಿಕಾಯಿ ಪಲ್ಯ ಮಾಡಿದ್ದೆ. ನೋಡಿ, ಪಾರ್ಲರಿಗೆ ಹೋಗಬೇಕು ಗೈಸ್, ಹಾಗಾಗಿ ಬೇಗ ಬೇಗ ಮಾಡ್ಕೊಂಡು ಚೌಳಿಕಾಯಿ ಪಲ್ಯ. ಇಲ್ಲಿ ಅನ್ನ ರೆಡಿಯಾಗಿದೆ. ಮತ್ತು ಅಣ್ಣ ನೀರ್ಲಣ್ಣು ತಂದಿದ್ರು, ನೀರ್ಲಣ್ಣನ್ನು ತೊಳೆದಿಟ್ಟಿದ್ದೀನಿ. ನೋಡಿ ಎಷ್ಟು ಸಾಫ್ಟ್ ಮಾಡಿದ್ದೀನಿ ಚಪಾತಿ ಅಂತ. ಈ ರೆಸಿಪಿ ನಿಮಗೆ ಬೇಕಾದರೆ ಕಮೆಂಟ್ ಮಾಡಿ. ಮತ್ತು ನಾನು ಅಕ್ಕ ಊರಿಂದ ಚೌಳಿಕಾಯಿ ತಂದಿದ್ರು, ಚೌಳಿಕಾಯಿ ಪಲ್ಯ ಮಾಡಿದ್ದೀನಿ. ನಮ್ಮ ಮನೆಗೆ, ನನ್ನ ಮಗಳಿಗೆ, ನಮ್ಮ ಮನೆಯವ್ರಿಗೆ ಭಾರಿ ಇಷ್ಟ ಈ ಚೌಳಿಕಾಯಿ. ಮತ್ತು ಇದು ಕೆಂಪು ಖಾರದ ಚಟ್ನಿ. ಗೈಸ್, ಬೆಳಗಿನ ತಿಂಡಿ ನೋಡಿದ್ರಿ. ಇಲ್ಲಿ ಚಹಾ ಮಾಡ್ತಾ ಇದ್ದೀನಿ. ಏನು ಮಾಡೋದು? ಇದು ನೀರ್ಲಹಣ್ಣು. ಯಾರ್ಯಾರಿಗೆ ಇಷ್ಟ ನೀರ್ಲಹಣ್ಣು ಹೇಳಿ. ನಮಗಂತೂ ಭಾರಿ ಇಷ್ಟ. ನಾವು ಚಿಕ್ಕವರಿರುವಾಗ ಭಾಳ ತಿಂತಿದ್ವಿ. ನಮ್ಮ ಮನೆಯವ್ರಿಗೆ ಫೇವ್ರೇಟ್ ಅಂತ ನಮ್ಮ ಅಣ್ಣ ಊರಿಂದ ತೊಗೊಂಡು ಬಂದಿದ್ದಾನೆ. ತುಂಬ ಚೆನ್ನಾಗಿರುತ್ತೆ ನೀರ್ಲಹಣ್ಣು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ತೊಳೆದಿಟ್ಟಿದ್ದೆ. ಗೈಸ್, ಏನಂದರೆ ನಾನು ಮೊದಲಿಗೆ ಮೆಹಂದಿ ಹೇರ್ ಪ್ಯಾಕ್ ತೋರಿಸಿದ್ದೀನಿ, ವಿಡಿಯೋದಲ್ಲಿ ಚೆಕ್ ಮಾಡ್ಕೊಳ್ಳಿ. ನಂತರ 2 ದಿವಸದ ನಂತರ ಇಂಡಿಗೋ ಪೌಡರನ್ನು ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ಕೊಳ್ಬೇಕು. ಆವಾಗ ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತದೆ. ಯಾರಿಗೆ ಮೆಹಂದಿ ಹಾಕಿ ಕೂದಲು ಕೆಂಪು ಇಷ್ಟ ಇರೋದಿಲ್ವೋ ಆವಾಗ ಈ ಪೌಡರನ್ನು ಯೂಸ್ ಮಾಡ್ಬೋದು. ನ್ಯಾಚುರಲ್ ಆಗಿ ಕಲರ್ ಕೊಡ್ತದೆ, ಯಾವ ಕೆಮಿಕಲ್ ಇಲ್ಲ ಇದರಲ್ಲಿ. ಇಂಡಿಗೋ ಪೌಡರ್ ಬಹಳ ರಿಸಲ್ಟ್ ಇದೆ ಗಾಯ್ಸ್, ಹಾಗಾಗಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಕೂಡ ಇದನ್ನು ಮಾಡ್ಕೊಳ್ಬೋದು. ಮೇಲೆ ಕೂದಲೆಲ್ಲ ಯಾವ ರೀತಿ ಕಲರ್ ಚೇಂಜ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ನೋಡೋಣ. ಗೈಸ್ ನೋಡಿ ಎಷ್ಟು ಕಲರ್ ಚೇಂಜ್ ಆಗಿದೆ. ಅರ್ಧ ಗಂಟೆ ಮಾತ್ರ ಬಿಟ್ಟಿದ್ದೀನಿ ನಾನು. ಅರ್ಧ ಗಂಟೆ ಆಯಿತು ನಾನು ಇಂಡಿಗೋ ಪೌಡರನ್ನು ಹಚ್ಚಿ. ಈಗ ತಲೆ ಕಲರ್ ಅಂತ ಹೇಳಿ ನೋಡಿ, ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೀನಿ. ಗೈಸ್, ಈಗಷ್ಟೇ ಸ್ನಾನ ಮಾಡ್ಕೊಂಡು ಬಂದೆ. ಇಂಡಿಗೋ ಪೌಡ್ರ್ ಹಾಕಿದ್ನಲ್ವ. ಮತ್ತು ಏನಂದರೆ ಇಲ್ಲೆಲ್ಲ ಕೆಂಪಾಗಿತ್ತು ಕೂದಲು. ಈಗ ಇಂಡಿಗೋ ಪೌಡರ್ ಹಾಕಿ ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಬಿಟ್ಟೆ ನಂತರ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಸ್ವಲ್ಪ ತುಂಬ ಚೆನ್ನಾಗಿದೆ ರಿಸಲ್ಟು. ಎಲ್ಲ ಬ್ಲ್ಯಾಕ್ ಆಯಿತು ನೋಡಿ. ಯಾವುದಾದ್ರೂ ಫಂಕ್ಷನ್ ಹೋಗಬೇಕಿದ್ರೆ ಮುಂಚೆನೇ ನೀವು ಈ ರೀತಿ ಹಾಕ್ಕೊಳ್ಳಿ. ಮೆಹಂದಿ ಕಲಿಸೋದು ಯಾವ ರೀತಿ, ಇಂಡಿಗೋ ಪೌಡರ್ ಕೂಡ ನೀರಲ್ಲಿ ಮಿಕ್ಸ್ ಮಾಡಿ ಹಚ್ಕೊಳ್ಳೋದು ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಂಥದ್ದೇ ಒಳ್ಳೊಳ್ಳೆ ವಿಡಿಯೋಗಳನ್ನು ನಾನು ಹಾಕ್ತಾ ಹೋಗ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.